ಕೆಣಕದಿರಿ ಹಿಂದೂಗಳ ಕೆಣಕದಿರಿ 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 ಹಿಂದೂಗಳ ಕೆಣಕದಿರಿ ಹರ ಹರ ಮಹಾದೇವ ಜೈ ಶ್ರೀರಾಮ್ ಧಿಕ್ಕಾರ ಧಿಕ್ಕಾರ ಭಾರತ್ ಮಾತಾ ಕಿ ಜೈ ನಾಯಕ ಹಿಂದೂ ಯುವಕರ ಮೇಲೆ ದಾಳಿ ಮಾಡಿದ ಮತಾಂಧ ಜಿಹಾದಿಗಳಿಗೆ ಧಿಕ್ಕಾರ 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 ಹಿಂದೂಗಳ ಮೇಲೆ ಹಲ್ಲೆ ಮಾಡಲು ಕುಮ್ಮಕ್ಕು ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳಿಗೆ ಬೆಂಬಲಿಸದೇ ಇರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ನೀಡುತ್ತಿರುವ ಗೃಹ ಸಚಿವರಿಗೆ ನಿರ್ಲಕ್ಷ್ಯ ತೋರುತ್ತಿರುವ ಮುಖ್ಯಮಂತ್ರಿಗೆ ಅಮಾಯಕ ಹಿಂದೂಗಳ ಮೇಲೆ ಹಲ್ಲೆ ಮಾಡಿದರು ಮೌನ ವಹಿಸಿರುವ ಪೊಲೀಸ್ ಇಲಾಖೆಗೆ श्री छत्रपति शिवाजी महाराज के गौ माता की गंगा माता की वीर सावरकर की जय श्री राम। ಸಂದರ್ಭದಲ್ಲಿ ಅಲ್ಲಿ ಸೇರಿರುವಂತಹ 150-200 ಮತಾಂಧ ಮುಸಲ್ಮಾನ ಗೂಂಡಗಳನ್ನ ಹತೋಟಿಗೆ ತರುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ. ಆದ್ರೆ ಹಿಂದೂಗಳ ಮೇಲೆ ಗಣಪತಿಯ ಮೇಲೆ ಅವರು ಕಲ್ಲನ್ನೆಸಿತಾ ಇದ್ದಾರೆ. ಅದಾಗಿಯೂ ಸಹ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ. ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಅಂತಂದ್ರೆ ಇವರು ಪೂರ್ವ ನಿಯೋಜಿತವಾಗಿ ಸಂಚನ್ನು ರೂಪಿಸಿಕೊಂಡು ಮಾಡಿರುವಂತಹ ಕೆಲಸ. ಆದ್ರೆ ಅದನ್ನು ತಡೆಯಕ್ಕೆ ಹೋದಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಹಿಂದೂ ಪೊಲೀಸ್ ಸಿಬ್ಬಂದಿಗಳಂತೇಳಿ ಗುರ್ತು ಮಾಡಿಕೊಂಡು ಅವರಿಗೆ ಹಲ್ಲೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆಗೂ ಸಮೇತ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ ಸಮೇತ ಅವರಿಗೆ ನಾನೊಂದು ಟಿವಿ ಮೀಡಿಯಾದಲ್ಲಿ ಬೆಳಗ್ಗೆ ನೋಡ್ತಾ ಇದ್ದೆ, ಒಂದು ಬಟ್ಟೆ ಅಂಗಡಿಗೆ ಬೆಂಕಿ ಹಚ್ತಾರೆ, ಬಟ್ಟೆ ಅಂಗಡಿಗೆ ಪೆಟ್ರೋಲ್ ಬಾಂಬ್ ಹಾಕ್ತಾನೆ, ಆ ಬಟ್ಟೆ ಅಂಗಡಿ ಪೂರ್ತಿ ಸುಟ್ಟೋಗ್ತಾ ಇದೆ. 50 ಜನ ಪೊಲೀಸ್ ಇಲ್ಲಿ ನಿಂತಿದ್ದಾರೆ. ಅವರೊಂದು 150 ಜನ ಅಲ್ಲಿದ್ದಾರೆ. ಪೊಲೀಸ್ ಇಲಾಖೆ ರಿಕ್ವೆಸ್ಟ್ ಮಾಡ್ಕೊಂತ ಇದೆ, ನೋಡಿ ಸಹ ನಾನು ಅಂಗಡಿ ಬೆಂಕಿ ಅಂತ ಇದ್ದಾರೆ, ಅದನ್ನ ನಾವು ತಡೀರಿ ಅಂತಂದ್ರೆ ಪೊಲೀಸ್ನವ್ರು ಹೇಳಿದ ಅಸಹಾಯಕರಾಗ್ಬಿಟ್ಟಿದ್ದಾರೆ ಪೊಲೀಸ್ನವರು. ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾದಂತ ನಂತರದಲ್ಲಿ ಮುಸಲ್ಮಾನ್ಗೆ ತುಷ್ಟೀಕರಣ ಮಾಡ್ತಾರೆ, ಅವರ ವೋಟ್ ಬ್ಯಾಂಕ್ಗಳನ್ನ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಮಾಯಕ ಹಿಂದೂಗಳನ್ನ ಸಾಯಿಸ್ತಾ ಇದೆ. ಆ ಪೊಲೀಸ್ ಇಲಾಖೆ ಸಿಬ್ಬಂದಿ ಹೇಳ್ತಾರೆ, ನೋಡಪ್ಪ ಅಲ್ಲಿ ಹೋದ್ರೆ ನಾನ್ ತಂದೋಗ್ತೀನಿ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ನಾನೇನು ಮಾಡಕ್ಕಾಗಲ್ಲ ಇವಾಗ ಅಂತ. ಅದೇ ರೀತಿ ಭದ್ರಾವತಿಯ ಗ್ರಾಮಾಂತರದ ಸುಜನ್ ಗೌಡ ಪಾಪ ಅಮಾಯಕ ಹುಡುಗ, ಅವನು ಯಾವುದೇ ರೀತಿಯ ವ್ಯವಸ್ಥೆ ಒಳಗಡೆ ಇಲ್ಲದೆ ಇರೋಂಥ ಹುಡುಗ, ಯಾವುದೇ ಕಾರಣಕ್ಕೂ ಒಂದು ಗಲಾಟೆಗೆ ಹೋಗಿರೋ ಹುಡುಗ ಅಲ್ಲ, ಒಬ್ಬನ ಹತ್ರ ಜಗಳ ಮಾಡಿದವನಲ್ಲ. ಆದ್ರೆ ಏಕಾಏಕಿ ಬಂದೆ 7-8 ಜನ ಆಟೋದೊಳಗೆ ಕೂರಿಸ್ಕೊಂಡು ಅವನನ್ನು ಕರ್ಕೊಂಡೋಗಿ 4 ದಿವಸ ಇಟ್ಕೊಂಡು ಹೊಡಿತಾರೆ. ಅವನು ಇವತ್ತು ಕೋಮಾದಲ್ಲಿದ್ದಾನೆ. ಆ ಕಂಪ್ಲೇಂಟ್ ಕೊಟ್ರೆ ಇಲ್ಲಿಯ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ದಾರೆ ಇನ್ನು ತನಿಖೆ ಮಾಡ್ತೀವಿ ಅಂತ. ಯಾಕಂದ್ರೆ ಮುಸಲ್ಮಾನರು ಅಂದ್ರೆ ಪೊಲೀಸ್ ಇಲಾಖೆಗೆ ಭಯ ಶುರು ಆಗ್ಬಿಟ್ಟಿದೆ. ನಾವು ಭಾರತದಲ್ಲಿದ್ದೀವೋ ಇಲ್ಲ ಪಾಕಿಸ್ತಾನದಲ್ಲಿದ್ದೀವೋ ಇಲ್ಲ ಬಾಂಗ್ಲಾದೇಶದಲ್ಲಿದ್ದೀವೋ ಅರ್ಥ ಆಗ್ತಾ ಇಲ್ಲ. ಇಲ್ಲಿಯ ಒಂದಿಷ್ಟು ಕೆಲ ರಾಜಕಾರಣಿಗಳು ಮೊನ್ನೆ ನಾಗಮಂಗಲ ವಿಷಯ ಕೇಳ್ತಾರೆ, ಯಾರೋ ಹೋಮ್ ಮಿನಿಸ್ಟರ್, ಸಣ್ಣ ಘಟನೆ ಕಲ್ರಿ ಅಲ್ಲ ರೀ, ಪೆಟ್ರೋಲ್ ಬಾಂಬ್ ಹಾಕ್ತಾ ಇದಾರೆ, ಸಣ್ಣ ಘಟನೆ ಅಂತಿದಿರಲ್ರಿ, ಆಡಿಯನ್ ಬಾಂಬ್ ತಂದಿಡ್ಬೇಕು. ಮತ್ತೆ ಇನ್ನೂ ಒಂದು ತಿಳ್ಕೋಬೇಕು, ಪರಮೇಶ್ವರು ಆ ಗಣಪತಿಯ ಸಮಿತಿಯ ಅಧ್ಯಕ್ಷ ಯಾರು ಕಿರಣ್ ಇದ್ದಾನೆ, ಅವನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮಗ. ಒಂದು ಸರ್ಕಾರ ಇದ್ದಾಗ ಅಖಂಡ ಶ್ರೀನಿವಾಸ್ ಅವ್ರ ಮನೆಗೆ ಬೆಂಕಿ ಹಚ್ಚಿದ್ರು. ಈ ಸತಿ ಅವನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ಹಿಂದೂಗಳಿಗೆ ಕಾಂಗ್ರೆಸ್ ಅಲ್ಲೂ ಸುರಕ್ಷತೆ ಇಲ್ಲ, ಕಾಂಗ್ರೆಸ್ ಅಲ್ಲಿರುವಂತಹ ಹಿಂದೂಗಳು ಯೋಚನೆ ಮಾಡಬೇಕು. ಒಂದಿಷ್ಟು ಜನ ಕುಮ್ಮಕ್ ಕೊಡ್ತಾ ಇದಾರಲ್ಲ, ಯಾರಿಗೆ ಆ ಮುಸಲ್ಮಾನ ಗೂಂಡಾಗಳಿಗೆ ಕುಮ್ಮಕ್ ಕೊಡ್ತಾ ಇದಾರೆ ಕಾಂಗ್ರೆಸ್ಸಿನ ಇತರ MLAಗಳು, ಅವರು ಯೋಚನೆ ಮಾಡಬೇಕು. ಇವತ್ತು ಕಿರಣನಿಗೆ ಹೊಡೆದಿದ್ದಾರೆ, ನಾಳೆ ನಿನಗೆ ಹೊಡೆಯೋದು ಫಸ್ಟ್. ಆಮೇಲೆ ಇನ್ನೊಂದು ಮಾಡಿದ್ದಾರೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತೆ ಏನು ಅಂತ ಅಂದ್ರೆ, ಅಲ್ಲಿರುವಂತಹ ಗಣಪತಿಯ ಸಮಿತಿಯ ಕಾರ್ಯಕರ್ತರನ್ನ
A1 A23 ಆರೋಪಿಗಳನ್ನ ಗಣಪತಿಯ ಸಮಿತಿಯ ಸದಸ್ಯರನ್ನು ಮಾಡಿದ್ದಾರೆ, ಆಮೇಲೆ ಸಾಬ್ರನ್ನು ಮಾಡಿದ್ದಾರೆ. ಅಲ್ಲ, ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಇಲ್ಲಿ ಅಲ್ಲಿಯ ಕಿರಣ, ಇಲ್ಲಿಯ ಸೃಜನ್ ಗೌಡನಿಗೆ ಹಲ್ಲೆ ಮಾಡಿರುವಂತಹ ಒಬ್ಬೊಬ್ಬ ಮುಸಲ್ಮಾನ ಗೂಂಡ ಜಿಹಾದಿಗಳು ಯಾವನಿದಾನೆ ಅವನನ್ನ ನೀವು ಕಾಲಾವಕಾಶ ಕೊಡ್ತಾ ಇದೆ. ಇಲ್ಲ ಅಂತಂದ್ರೆ ಇದ್ರದ್ದು ತೀವ್ರವಾದ ಉಗ್ರವಾದ ಹೋರಾಟ ಆಗತ್ತೆ. ಯಾಕೆಂದ್ರೆ ಆ ಹುಡುಗ ಸಾಯೋ ಸ್ಟೇಜ್ ನಲ್ಲಿದ್ದಾನೆ. ನೀವು ಉತ್ತರ ಕೊಟ್ಟಾರೆ. ಇಲ್ಲಿ ಎಸ್ ಪಿ ಏನ್ ಹೇಳ್ತಾರೆ, ಯಾರು ಹೊಡೆದಿದ್ದಾರೆ ಗೊತ್ತಿಲ್ಲಪ್ಪ, ಹಿಂದೂಗಳು ಹೊಡೆದಿದ್ದು ಪಾಪ ಅವನೇ ಹೇಳಿದಾನೆ ಸ್ಟೇಟ್ಮೆಂಟ್ ಅಲ್ಲಿ. ಅವರು ತಂದೆ ತಾಯಿ ಹೇಳ್ತಾ ಇದ್ದಾರೆ, ಅಲ್ಲಿ ಅಕ್ಕಪಕ್ಕ ಜನ ಹೇಳ್ತಾ ಇದ್ದಾರೆ, ಕರ್ಕೊಂಡು ಹೋದವನು ತೊಪ್ಪಿ ಹಾಕಿದ್ದ. ತೊಪ್ಪಿ ಹಿಂದೂಗಳು ಹಾಕಲ್ವೇ ಸಮಯ? ತೊಪ್ಪಿ ಹಾಕದ್ ಸಾಬ್ರು, ತೊಪ್ಪಿ ಹಿಂದೂಗಳು ಹಾಕಲ್ಲ, ತೊಪ್ಪಿ ಹಾಕದ್ ಸಾಬ್ರು. ನಾವು ಯೋಚನೆ ಮಾಡಬೇಕು. ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನಾವು ಇದನ್ನೆಲ್ಲ ಮಾತಾಡ್ತಾ ಇದ್ದೀವಿ, ನಾವು ಎಲ್ಲ ಯೋಚನೆ ಮಾಡೇ ಬಂದು ಮಾತಾಡ್ತಾರ. ಹಾಗಾಗಿ ಯೋಚನೆ ಮಾಡಬೇಕು. ಅವ್ರು ಯಾರು 8 ಜನ ಮುಸಲ್ಮಾನ ಗುಂಡಾಗಳಿದ್ದಾರೆ, ಅಪಹರಣ ಮಾಡಿ ಆ ಹುಡುಗನಿಗೆ ಹಲ್ಲೆ ಮಾಡಿದ್ದಾರೆ. ಅವನನ್ನೇನಾದ್ರೂ ನೀವು ತಕ್ಷಣ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇವತ್ತು 4 ಜನ ಇಡೀ ಹಳ್ಳಿಯ ಆ ಸುತ್ತಮುತ್ತ ಗ್ರಾಮದ ಎಲ್ಲಾ ಜನತೆನೂ ಸೇರಿ SP ಆಫೀಸ್ ನ ಮುಂದೆ ಆಗುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಲ್ಲಾ ಹಿಂದೂ ಸಮಾಜದ ಎಲ್ಲಾ ಹಿಂದೂ ಬಾಂಧವರ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಿರಂತರವಾಗಿ ನಿಂತಿದೆ. ಯಾವುದೇ ಒಬ್ಬ ಭಾರತ ಖಂಡದೊಳಗಡೆ ಒಬ್ಬ ಹಿಂದೂ ಯುವಕನಿಗೆ ಏನೇ ಆದ್ರೂ ಬಜರಂಗ ದಳ ಸಹಿಸಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ಬಿಡಲ್ಲ. ಇದನ್ನ ಇಲ್ಲಿಗೆ ಪಾಪ ಸೃಜನ್ ಗೌಡನಿಗೆ ಯಾರೋ ಹೇಳೋರು ಕೇಳೋರು ಇಲ್ಲ ಅನ್ಕೊಂಡು ಇಲ್ಲಿಯ ಪೊಲೀಸ್ ಇಲಾಖೆ ಏನೋ ನಾಮಕಾವಸ್ಥೆಗೆ ಒಂದು FIR ಮಾಡಿದ್ವಿ. ಈ ಹಿಂದೆ ಒಂದು ಕಂಪ್ಲೇಂಟ್ ನಾನೇ ಕೊಡ್ಸಿದ್ದೀನಿ. ಮಹಾನಗರ ಪಾಲಿಕೆಯ ಕಸ ತುಂಬೋ ಗಾಡಿ ಒಳಗಡೆ ಹೋದ ಬಕ್ರೀದ್ ಹಬ್ಬಕ್ಕೆ ಅಲ್ಲಿದ್ದಂತ ತ್ಯಾಜ್ಯಗಳನ್ನೆಲ್ಲ ಕರ್ಕೊಂಡೋಗಿ ಕಸ ವಿಲೇವಾರಿ ಘಟಕದಲ್ಲಿ ಹಾಕಿದ್ರು. ತುಂಗನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಯ್ತು. ಸಾಕ್ಷಿ ಆಧಾರ ಇದ್ದಿದ್ದು ನನ್ನ ಹತ್ರ. ಇಲ್ಲಿವರೆಗೂ ನನ್ನನ್ನು ಕೇಳಿಲ್ಲ. ಏನ್ FIR ಮಾಡಿದ್ರಿ? ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಿರ್ಲಕ್ಷ್ಯ ಅಲ್ಲ, ಇಲಾಖೆ ಆಗೋಗ್ಬಿಡಿ. ಏನಂದ್ರೆ ಅವ್ರು ಯಾರೋ ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳ್ತಾನೆ, ಅವ್ನು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ನಿಮ್ ಕೆಲಸ ನೀವು ಕರೆಕ್ಟಾಗಿ ಮಾಡ್ಬಿಡಿ. ನಾವು ಕೊಟ್ಟಿದ್ದ ಕಂಪ್ಲೇಂಟಿಗೆ ಏನಾದ್ರೂ ಉತ್ತರ ಬಂತ? FIR ಕಾಪಿ ಏನ್ ಮಾಡಿದ್ರಿ? ಸಾಕ್ಷಿ ಕಲೆಕ್ಟ್ ಮಾಡಿದ್ರ? ಏನು ಮಾಡಿಲ್ಲ. ಈ ಹುಡ್ಗಂದು ಹಂಗೆ ಮಾಡ್ತಾ ಇದ್ದೀರ. ಈ ಹುಡ್ಗಂದು ಕೇಸನ್ನ ಅಲ್ಲಿಗೆ ಹಳ್ಳ ಹಿಡಿಸ್ತೀರ. ಆಮೇಲೆ ಯಾರೋ ಒಬ್ಬ ಅಲ್ಲಿ ಮುಸಲ್ಮಾನರನ್ನೇ ಹಿಡಿದಿದೀವಿ ಅಂತೇಳಿ ಯಾರೋ 4 ಜನ ಕಳ್ಳರನ್ನ ಕೆಲಸ ಪಡ್ತೀರ ಬಿಟ್ರೆ ಒರಿಜಿನಲ್ ಆಗಿ ಯಾರು ಇವನನ್ನ ಅಪಹರಣ ಮಾಡಿದ್ರೆ ಅವನು ಕರ್ಕೊಂಡ್ ಬರಲ್ಲ. ಆದ್ರೆ ಇದು ಪಕ್ಷಪಾತವಾಗಿ ತನಿಖೆ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಇದನ್ನ ಬಿಡ್ತಾ ಇಲ್ಲ. ನಾಗಮಂಗಲ ವಿಷಯಕ್ಕೆ ಅಲ್ಲಿರುವಂತಹ ಎಲ್ಲ ಹಿಂದೂ ಬಾಂಧವರಿಗೆ, ಶಿವಮೊಗ್ಗ ನಗರದಲ್ಲಿರುವಂತಹ ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಎಲ್ಲ ಹಿಂದೂ ಸಮಿತಿ, ಹಿಂದೂ ಮಹಾಮಂಡಲಿ ಗಣಪತಿ ಸಮಿತಿಯವರ ಪರವಾಗಿ ನಾವು ಸರ್ಕಾರಕ್ಕೆ ಆಡಳಿತಕ್ಕೆ ಆಗ್ರಹ ಮಾಡ್ತಾರೆ. ಎರಡು ಮೂರು ದಿನಗಳ ಹಿಂದೆ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಏನೊಂದಿಷ್ಟು ಜನ ಕಿಡಿಗೇಡಿಗಳು, ಅದು ಏನು ಅಂತಂದರೆ ಕಿಡಿಗೇಡಿಗಳು ಅಂತಲೂ ಹೇಳೋಕ್ಕಾಗಲ್ಲ, ಅವರೆಲ್ಲ ವಿಕೃತ ಮನಸ್ಸಿನ ಮುಸಲ್ಮಾನ ಜಿಹಾದಿಗಳು. ಅವರು ನೋಡಿ, ಗಣಪತಿಯ ಹಬ್ಬ ವರ್ಷಕ್ಕೊಂದ್ಸತಿ ನಾವು ಆಚರಣೆ ಮಾಡೋಂಥದ್ದು, ವರ್ಷಕ್ಕೊಂದ್ಸತಿ ಮೆರವಣಿಗೆ ಮಾಡೋಂಥದ್ದು. ಅವರು ದಿನಕ್ಕೆ ವರ್ಷಕ್ಕೆ 1085 ಬಾರಿ 1085 ಬಾರಿ ನಮಗೆ ಇರಿಟೇಟ್ ಮಾಡ್ತಾರೆ. ಆದರೆ ನಾವು ಇಲ್ಲಿವರೆಗೂ ಅವ್ರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಿಲ್ಲ. ಆದರೆ ನಾವು ವರ್ಷಕ್ಕೆ ಒಂದು ಮೆರವಣಿಗೆ ಆಚರಣೆ ಮಾಡೋಕ್ಕೆ ಕಲ್ಲು ಹೊಡೆಯುವಂಥದ್ದು ಇದೆಲ್ಲ ಈ ಜಿಹಾದಿ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನಾಗಮಂಗಲದಲ್ಲಿ ಏನು ಗಣಪತಿಯ ವಿಸರ್ಜನೆ ಸಮಯದಲ್ಲಿ ಗಣಪತಿಯ ವಿಗ್ರಹಕ್ಕೆ ಅಲ್ಲಿರುವಂತಹ ಹಿಂದೂ ಕಾರ್ಯಕರ್ತರಿಗೆ, ಗಣಪತಿ ಸಮಿತಿಯವರಿಗೆ ಕಲ್ಲಲ್ಲಿ ಹೊಡೆದಿದ್ದಲ್ಲದೆ ಅಲ್ಲಿರುವಂತಹ ಟಾರ್ಗೆಟ್ ಮಾಡಿದ್ದಾರೆ ನೋಡ್ರಿ. 2 ಮುಸಲ್ಮಾನರ ಅಂಗಡಿ, ಅದನ್ನ ಬೆಂಕಿ ಹಚ್ಚಲ್ಲ. ಒಂದೇ ಒಂದು ಹಿಂದೂ ಅಂಗಡಿ ಇದೆ, ಆ ಅಂಗಡಿನ ಬೆಂಕಿ ಹಚ್ತಾರೆ. ಒಬ್ಬ ಪಾಪ ಬಟ್ಟೆ ವ್ಯಾಪಾರಿ, ಅವನು ಬಡವ ಅವನೇನೋ ಅವನ
ಜೀವನೋಪಾಯಕ್ಕೆ ಒಂದು ಅಂಗಡಿ ಮಾಡ್ಕೊಂಡಿದ್ದಾನೆ. ಅವನು ಆ ಹುಡುಗನೇ ಹೇಳ್ತಾ ಇದ್ದಾನೆ ಏನು ಅಂತ ಅಂದರೆ, ಅಣ್ಣ ಇಲ್ಲಿ ಸುತ್ತ ಇರೋದು ಮುಸಲ್ಮಾನ್ರೆ, ಅವ್ರು ಸೆಂಟ್ರಲ್ ನಾನು ಅಂಗಡಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಹೊಟ್ಟೆ ಉರಿ, ಅದಕ್ಕೋಸ್ಕರ ನಮ್ಮ ಅಂಗಡಿನೇ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ಚಿದೆ. ಈ ಥರ ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಅವ ಏನು ಈ ಮುಸಲ್ಮಾನ ಜಿಹಾದಿ ಮನಸ್ಥಿತಿ ಇಟ್ಕೊಂಡಿರುವಂತಹ ಗೂಂಡಾಗಳಿಗೆ ಒಂದು ಎಚ್ಚರಿಕೆ. ನಾವು ಪ್ರತಿ ಸರಿ ಹೇಳ್ತಾನೆ ಇದ್ದೀವಿ, ನಾವು ಯಾವಾಗ ತಿರುಗ್ತೀವಿ ಅಂತಲ್ಲ, ತಿರುಗುವಂಥ ಸಮಯ ಬಂದಾಗ್ಬಿಟ್ಟಿದೆ. ಯಾಕೆಂದರೆ ಯೋಚನೆ ಮಾಡಲಿ, ಇವ್ರ ಹಬ್ಬ ಆಚರಣೆಗಳಿಗೆ ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಯಾರೂ ತೊಂದರೆ ಕೊಟ್ಟಿಲ್ಲ. ಹಿಂದೂ ಸಮಾಜದ ಕಟ್ಟ ಕಡೆ ಒಂದು ಮಗು ಸಮೇತ ತೊಂದರೆ ಕೊಡಲ್ಲ. ನಿಮ್ಮಲ್ಲಿ ಮಕ್ಕಳಿಂದ ಹಿಡಿದು ಸಾಯೋ ಮುದುಕನೂ ತೊಂದರೆ ಕೊಡ್ತಾ ಇದ್ದೀರಾ. ನಾವು ಪಾಕಿಸ್ತಾನದಲ್ಲಿ ಇಲ್ಲ, ನಾವಿರೋದು ಭಾರತದಲ್ಲಿ, ನಾವಿರೋದು ಬಾಂಗ್ಲಾದೇಶದಲ್ಲ, ಭಾರತದಲ್ಲಿ. ಬಾಂಗ್ಲಾದೇಶದಲ್ಲಾಗಿರುವಂತಹ ಹಿಂದೂಗಳ ಸಮಸ್ಯೆಗಳಿಗೆ ಮಿಡಿತಾ ಇರುವಂತಹ ಹೃದಯ ಇಲ್ಲಿರುವಂತಹ ಹಿಂದೂಗಳಿಗೆ ಸಮಸ್ಯೆ ಆದರೆ ಯಾವುದೇ ಕಾರಣಕ್ಕೂ ನಾವು ಬಿಡೋರಿಲ್ಲ. ಅದೇ ರೀತಿ ಅದೇ ಮನಸ್ಥಿತಿ ಇಟ್ಕೊಂಡಿರುವಂತಹ ಈ ಗೂಂಡಾಗಳು, ಏನು ಈ ಜಿಹಾದಿ ಮನಸ್ಥಿತಿ ಇಟ್ಕೊಂಡಿರುವಂತಹ ಗೂಂಡಾಗಳು ಭದ್ರಾವತಿ ಗ್ರಾಮಾಂತರ ತಾಲೂಕಿನ ಒಂದು ಗ್ರಾಮ, ಆ ಗ್ರಾಮದಲ್ಲಿರುವಂತಹ ಮಾಲೇನಹಳ್ಳಿ ಅನ್ನೋ ಗ್ರಾಮದಲ್ಲಿ ಗೌಡ ಅಂತೇಳಿ ಅಂತ ಆ ಹುಡುಗನಿಗೆ ಕೇಳಿ, ಅವನಿಗೆ ಏನು ಅಂತಂದರೆ ಅವನ ಪಾಡಿಗೆ ತಡಸ ದಡಂಘಟ್ಟ, ಈಗೇನು ನೆನ್ನೆ ನೀವು ನಾಗಮಂಗಲದಲ್ಲಿ ನೋಡಿದ್ರಿ, ಆ ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಸುತ್ತ ಮುಸಲ್ಮಾನರೇ ಇರೋದು. ಇಲ್ಲೂ ಅದೇ ತಡಸ ದಡಂಘಟ್ಟದಲ್ಲಿ ಮುಸಲ್ಮಾನರೇ ಪ್ರಾಬಲ್ಯ ಇರೋಂಥದ್ದು. ಆದರೆ ಅವ್ರಿಗೇನಾದ್ರು ತೊಂದರೆ ಮಾಡಿದೀವ? ನಾವೇನೂ ಮಾಡಿಲ್ಲ. ಪಾಪ ಈ ಹುಡುಗ ಇವನು ಪಾಡಿಗೆ ಇವನು ಬರ್ತಾ ಇದ್ದಂಥ ಹುಡುಗನಿಗೆ ಅಲ್ಲೇನೋ ಹಸು ಅಡ್ಡ ಬಂತು ಅಂತೇಳಿ ಅಂತ ಪಾಪ ಹುಡುಗ ಗಾಡಿ ನಿಲ್ಲಿಸಿದಾನೆ ಅಷ್ಟೇ, ಇನ್ನೇನು ಆಗಿಲ್ಲ. ಮತ್ತು ಅವನೇನಾದರೂ ಯಾವುದೇ ಸಂಘಟನೆಯಲ್ಲಿದ್ನಾ? ಇಲ್ಲ. ಯಾವುದೇ ಗಲಾಟೆಯಲ್ಲಿದ್ನಾ? ಇಲ್ಲ. ಯಾವುದೇ ಕೇಸ್ಗಳಿದಾವ? ಇಲ್ಲ. ಏನೂ ಇಲ್ಲದೆ ಇರೋ ಹುಡುಗನ್ನ, ಅಮಾಯಕನ್ನ ಅಡ್ಡ ಹಾಕಿ ಅವನಿಗೆ ಅಲ್ಲಿ ಹೊಡೆದು ಆಟೋದಲ್ಲಿ ಕರ್ಕೊಂಡೋಗಿ ಮತ್ತೂ ಹೊಡೆದು, ಈಗ ಯಾರ್ಯಾರಿಗೋ ನೀವು ಏನೇನೋ ಕೇಸ್ಗಳು ಮಾಡ್ರಿ, ಇದನ್ನು ಕಿಡ್ನಾಪ್ ಕೇಸ್ ಮಾಡಿರಿ. ಆ ಹುಡುಗ ಕೋಮಾ ಸ್ಟೇಜಿಗೆ ಹೋಗಿದ್ದಾನೆ ರೀ. ಯಾರೇ ಉತ್ತರ ಕೊಡೋದು ಅವ್ರ ಫ್ಯಾಮಿಲಿಗೆ? ಅವ್ರ ಫ್ಯಾಮಿಲಿಗೆ ಉತ್ತರ ಕೊಡೋರು ಯಾರು? ನೀವು ಕೊಡ್ತೀರಾ? ನೀವು ಇಲ್ಲಿ ಪೊಲೀಸ್ ಇಲಾಖೆ ಕೇಳಿದರೆ ಇನ್ನೂ ತನಿಖೆ ಮಾಡ್ತಾ ಇದ್ದೀವಿ. ನೀವು ತನಿಖೆ ಎಲ್ಲಿವರೆಗೂ ಮಾಡ್ತೀರಿ? ಆಮೇಲೆ ನಿಮಗೆ ಐಡೆಂಟಿಟಿ ಬೇಕು. ಅವರ ತಂದೆ ತಾಯಿ ಅಕ್ಕಪಕ್ಕ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ, ನೀವೇ ಹೋಗ್ಬೇಕಲ್ಲ ಸಾಕ್ಷಿ ಸಂಗ್ರಹ ಮಾಡೋಕ್ಕೆ. ನಾವಲ್ಲ, ನಾವು ಮಾಡಿರೋ ಸಾಕ್ಷಿಗಳು ಹೇಳ್ತಾ ಇದೆ. ಅವರು ಟೊಪ್ಪಿ ಹಾಕೋದು ಹಿಂದೂಗಳಲ್ಲ, ಅದು ಸಾಬ್ರೆ ಟೊಪ್ಪಿ ಹಾಕೋದು. ಹಾಗಾಗಿ ಯೋಚನೆ ಮಾಡಿ, ಈ ಹುಡುಗನಿಗೆ ಏನಾದರೂ ಸೂಕ್ತವಾದ ನ್ಯಾಯ ಸಿಗಲಿಲ್ಲ ಅಂತ ಅಂದರೆ ನಾವು ತಡ್ಸೋಕ್ಕೆ ದಡಂಘಟ್ಟಕ್ಕೆ ಹೋಗುವಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಅಲ್ಲಾಗೋಂಥ ಮುಂದಿನ ಪರಿಣಾಮವನ್ನು ಸರ್ಕಾರನೂ ಯೋಚನೆ ಮಾಡಬೇಕು, ಇಲ್ಲಿರುವಂಥ ಜಿಲ್ಲಾಡಳಿತನೂ ಯೋಚನೆ ಮಾಡಬೇಕಾಗತ್ತೆ. ನಾವೇನೋ ತಡ್ಸ ದಡಂಘಟ್ಟಕ್ಕೆ ಹೋದರೆ ಅದು ಬೇರೆ ವ್ಯವಸ್ಥೆಗೆ ಹೋಗುತ್ತೆ. ನಾವು ಅದೇ ಮನಗಂಡು ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮೂಲಕ ನಿಮಗೊಂದು ಆಗ್ರಹ ಮಾಡ್ತಾ ಇದ್ದೀವಿ. ಆ ಹುಡುಗನಿಗೆ ನ್ಯಾಯ ಕೊಡಿಸ್ಲೇಬೇಕು. ನ್ಯಾಯ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಿಡೋದಿಲ್ಲ. ಇದು ಇಲ್ಲಿಯ ಪೊಲೀಸ್ ಇಲಾಖೆಗೆ ನಮ್ಮ ಆಗ್ರಹ. ರಾಜೇಶ್ ಗೌಡ, ಬಜರಂಗ ದಳದ ಶಿವಮೊಗ್ಗ ವಿಭಾಗ ಸಂಯೋಜಕ.